ಎಲ್ಲರಿಗೂ ಸ್ವಾಗತ. ಓಂ ಗಣನಾಂ ತ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿಭಿಃ ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಪವಿತ್ರವತು ಆನಾದಿವಾ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾವು ಓದುವ ವಾರ ಮಹಾಭಾರತ ಅಲ್ಲ, ಅದು ಜಯ ಅನ್ನೋ ಗ್ರಂಥ ಅನ್ನೋದನ್ನ ವ್ಯಾಸರು ರಚನೆ ಮಾಡಿದ್ದು ಅಂತ ನಾವು ತಿಳ್ಕೊಂಡ್ವಿ. ಇವತ್ತು ಅವರು ಅದರಲ್ಲಿ ಹಲವಾರು ಪಾತ್ರವರ್ಗಗಳನ್ನು ಸೃಷ್ಟಿ ಮಾಡಿದ್ದಾರೆ. ಆ ಪಾತ್ರವರ್ಗಗಳಲ್ಲಿ ಇವತ್ತಿನ ಕಾಲದ ಒಂದು ವಿಚಾರ ಥರ ನೋಡೋಕ್ಕೆ ಹೋದರೆ ಪಾಂಡವರು ಅನ್ನುವುದರ ಸುತ್ತನೇ ಕತೆ ಸುತ್ತತ್ತೆ. ಪಾಂಡವರು ಅನ್ನೋದು ಜಾಸ್ತಿನೇ ಬರ್ತದೆ. ಆ ಮಹಾಭಾರತದಲ್ಲಿ ಏನು ಮಾಡಿದ್ರು, ಆ ಮಹಾಭಾರತ ಅಂತ ನಾವು ಹೇಳಬಾರ್ದು, ಜಯ ಅಂತ ನಾವು ತಿಳ್ಕೋಬೇಕು. ಆದರೆ ಇವತ್ತಿನ ಕಾಲದಲ್ಲಿ ಜಯ ಅನ್ನೋದು ಎಷ್ಟೋ ಜನಕ್ಕೆ ಆದರೂ ಆ ಥರ ಅಂತಲೇ ಗೊತ್ತಿಲ್ಲ. ಮಹಾಭಾರತ ಅಂತಲೇ ಟಿ ವಿ ಸಿನಿಮಾ ಎಲ್ಲಗಳು ಯಕ್ಷಗಾನ ಎಲ್ಲದರಲ್ಲೂ ಬಂದು ಏನಾಗಿದೆ, ಮಹಾಭಾರತ ಅಂತಲೇ ನಾವು ತಿಳ್ಕೊತಾ ಇದ್ದೀವಿ. ನಾನು ಅದಕ್ಕೆ ಮಾತಿಗೆ ಮಹಾಭಾರತ ಅಂತ ಹೇಳಿದ್ರು ಅದನ್ನು ಜಯ ಅಂತ ತಗೋಬೇಕು, ಆಯಿತಾ. ಇದರಲ್ಲಿ ಒಟ್ಟು ಇವತ್ತು ಕೆಲವು ಗ್ರಂಥ 1 ಲಕ್ಷ 1.5 ಲಕ್ಷ ಈ ಥರ ಆಗೋಗಿದೆ. ಈ ಥರ ಆಗೋಗಿರ್ಬೇಕಾದ್ರೆ ಒರಿಜಿನಲ್ ಆಗಿ ಆ ಜಯದಲ್ಲಿ ಕೇವಲ 24,000 ಶ್ಲೋಕಗಳು ಮಾತ್ರ ಇದ್ದದ್ದು. ಆ 24,000ದಲ್ಲಿ 1/3 8,000 ಶ್ಲೋಕಗಳು ಕೂಟ ಶ್ಲೋಕಗಳು, ಇನ್ನು ಉಳಿದ 16,000 ಶ್ಲೋಕಗಳು ಅದು ಕೂಟ ಶ್ಲೋಕಗಳಲ್ಲ ಅಂತ ಇದೆ. ಅಂದರೆ ಅರ್ಥ ಏನು? 8,000 ಶ್ಲೋಕಗಳು ಯಾವುದೋ ಒಂದು ರಹಸ್ಯವನ್ನು ಹೇಳುತ್ತೆ. ಆ ಒಂದು ರಹಸ್ಯವನ್ನು ಆ ಒಂದು ಶ್ಲೋಕ ಹೇಳುವುದ ಕೂಟ ಶ್ಲೋಕ ಅಂತ ಕರೀತಾರೆ. ಆ ರಹಸ್ಯ ಅನ್ನೋದು ಹೇಗೆ ಅದು ಘಟನೆಯ ರೂಪದಲ್ಲಿ ನಡೀತು? ಯಾಕೆಂದರೆ ಮಹಾಭಾರತ ಕಾವ್ಯವಲ್ಲ, ಪುರಾಣವಲ್ಲ. ಈಗ ರಾಮಾಯಣ ಕಾವ್ಯ, ಮಹಾಕಾವ್ಯ. ಆದರೆ ಮಹಾಭಾರತ ಇತಿಹಾಸ, ಇತಿಹಾಸಃ, ಹೀಗೆಯೇ ನಡೆದದ್ದು ಅಂತ ವ್ಯಾಸರು ಹೇಳಿಬಿಟ್ಟಿದ್ದಾರೆ. ಅಂದರೆ ಅದು ಅವರ ಕಲ್ಪನೆ ಅಲ್ಲ. 8,000 ಕೂಟ ಶ್ಲೋಕಗಳು ಯಾವುದು ಈ ಜಗತ್ತಿನ ಒಂದು ನಿಯಮಾವಳಿಗಳನ್ನು ಹೇಳ್ತದೆ. ಹೇಗೆ ಈ ಜಗತ್ತು ನಡ್ಕೊಂಡು ಹೋಗ್ತಾ ಇದೆ, ಯಾವ ರೀತಿ ನಡೀತಾ ಇತ್ತು, ಮುಂದೆನೂ ಹೆಂಗೆ ನಡೆಯುತ್ತೆ. ಈಗ ಉದಾಹರಣೆ ಗ್ರಾವಿಟೇಷನಲ್ ಫೋರ್ಸ್ ಇದೆ, ಗಾಳಿ ಇದೆ, ಸೂರ್ಯ ಇದ್ದಾನೆ. ಅವತ್ತೂ ಇತ್ತು, ಅದು ವ್ಯಾಸರು ನೋಡಿದ್ದಾರೆ, ಹಿಂದಿನವರು ನೋಡಿದ್ದಾರೆ, ನಾವು ನೋಡ್ತಾ ಇದ್ದೀವಿ, ಮುಂದಿನವರು ನೋಡ್ತಾರೆ. ಈ ಥರ ಯಾವುದು ಇತ್ತು, ಅದರ ಬಗ್ಗೆ ಅದರ ಕೆಲಸ ಕಾರ್ಯಗಳೇನು ಅನ್ನೋ ಒಂದು ರಹಸ್ಯವನ್ನು ಒಂದು ಶ್ಲೋಕ ಹೇಳ್ತದೆ, ಒಂದು ರಹಸ್ಯವನ್ನು ಹೇಳ್ತದೆ. ಅದಕ್ಕೆ ಘಟನಾ ಆಧಾರಿತದಲ್ಲಿ ಇತಿಹಾಸ ಪ್ರಕಾರದಲ್ಲಿ ಇನ್ನೂ 2 ಶ್ಲೋಕ ಹೇಳ್ತದೆ. ಅಂದರೆ ಅರ್ಥ ಏನಾಯಿತು? 16,000 ಶ್ಲೋಕಗಳಲ್ಲಿ 8,000 ಶ್ಲೋಕಗಳು ಪ್ರಕೃತಿ, ಪುರುಷ, ಬ್ರಹ್ಮಾಂಡ, ಸಿದ್ಧಾಂತ, ಈ ರೀತಿಯಾಗಿ ಬೇರೆ ಬೇರೆ ಒಂದು ಅರ್ಥ ಉತ್ಪತ್ತಿ ಆಗುವಂತಹ ವಿಚಾರವನ್ನು ಹೇಳಿದ್ರೆ, ಇನ್ನು ಈ ಥರ ಒಂದು ಶ್ಲೋಕಕ್ಕೆ 2 ಶ್ಲೋಕಗಳು ಅದರ ಒಂದು ಘಟನೆ, ಮಹಾಭಾರತ ಟೈಮಲ್ಲಿ ನಡೆದಂತಹ ಘಟನೆ, ದ್ವಾಪರ ಯುಗದಲ್ಲಿ ಅದಕ್ಕೆ ಸಂಬಂಧಿಸಿದ ಹಾಗೆ ವಿವರಣೆ. ಅಂದರೆ ಅರ್ಥ ಏನಾಯಿತು? 24,000ದಲ್ಲಿ 16,000 ಕಥೆಯ ರೂಪದಲ್ಲಿ ಹೋಗ್ತದೆ. ಅಂದರೆ ನಮಗೆ ಕತೆ ಸಿಗುವುದು ಎಷ್ಟಾಯ್ತು ಅಲ್ಲಿಗೆ? 24ರಲ್ಲಿ 16,000 ಮಾತ್ರ.
ಒಂದು 8,000 ಸತ್ಯವನ್ನು ಹೇಳ್ತಾ ಇದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ಕಥೆಯಲ್ಲ, 8,000 ಇತಿಹಾಸವಲ್ಲ, ಕಾವ್ಯವಲ್ಲ, ಅದು ಸತ್ಯ. ಈ ರೀತಿಯಾಗಿ ರಚನೆ ಮಾಡಿಕೊಂಡು ಹೋದಾಗ ಅಲ್ಲಿ ಎಲ್ಲ ಪಾತ್ರಗಳು, ಎಲ್ಲ ಘಟನೆಗಳು, ಅಂದರೆ ಈ 16,000 ಶ್ಲೋಕಗಳಲ್ಲಿ ಬರುವಂತಹ ಘಟನೆಗಳು, ಅದರಲ್ಲಿ ಬರುವಂತಹ ಪಾತ್ರಗಳು, ಸನ್ನಿವೇಶಗಳು ಏನು ಹೇಳ್ತಾ ಇದೆ ಹಾಗಾದರೆ? ಕೇವಲ ಸಿನಿಮಾ ಥರ ಹೀಗಾಯ್ತಂತೆ ಹಾಗಾಯ್ತಂತೆ ಅವಾಗ ಹಂಗೆ ನಡೀತಂತೆ ಹಿಂಗೆ ನಡೀತಂತೆ ಅಷ್ಟನ್ನು ತಿಳ್ಕೊಂಡ್ರೆ ಅದು 16,000 ಶ್ಲೋಕಗಳ ಒಂದು ಇತಿಹಾಸ, ಅದರಲ್ಲಿ ಇತಿಹಾಸ ತಿಳ್ಕೊಂಡಂಗಾಯಿತು. ಆದರೆ ಕೂಟ ಶ್ಲೋಕಗಳನ್ನು ನಾವು ಅರ್ಥ ಮಾಡಿಕೊಂಡ್ವಿ ಇಲ್ಲ. ಕೂಟ ಶ್ಲೋಕಗಳು ಅರ್ಥ ಆಗಬೇಕು ಅಂತಂದ್ರೆ ಋಗ್ವೇದದ ಮಂತ್ರಗಳು, ಆ ಮಂತ್ರಗಳಲ್ಲಿ ಏನು ಪ್ರಿನ್ಸಿಪಲ್ಸ್ಗಳಿದೆ. ಈಗ ಉದಾಹರಣೆಗೆ ನೀವು ಇಲ್ಲೇ ಕರ್ನಾಟಕದ ಬಾದಾಮಿಗೆ ಹೋದರೆ ವಾತಾಪಿ, ಇಲುವಾಲ, ಇವ್ರನ್ನ ಅಗಸ್ತ್ಯರು ಅದರಲ್ಲಿ ವಾತಾಪಿಯನ್ನು ಕೊಂದರು ಅಂತ ಬರ್ತದೆ. ಯಾರಾದರೂ ಇಲ್ಲಿ ಹೇಳ್ತೀರಾ ವಾತಾಪಿ ಅಂದ್ರಿ ಏನು, ಯಾರು ಅಂತ? ಏನು ಆ್ಯಕ್ಚುಲಿ ವಾತಾಪಿ ಅಂದರೆ? ಅವನೊಬ್ಬ ರಾಕ್ಷಸ, ಕತೆ ಏನು ಬರ್ತದೆ, ಅವನೊಬ್ಬ ರಾಕ್ಷಸ, ಅವನು ಆಡಿನ ರೂಪನಾಗ್ತಾ ಇದ್ದ, ಅವನನ್ನು ಕಡಿದು ಅಡಿಗೆ ಮಾಡ್ತಾ ಇದ್ರು. ಆ ಅಡಿಗೆಯನ್ನು ಊಟ ಮಾಡಿದಂತಹ ಜನರ ಹೊಟ್ಟೆಯಲ್ಲಿ ವಾತಾಪಿ ಇರ್ತಿದ್ದ. ಅವನ್ನ ಇಲುವಾಲ, ಅವರ ಅಣ್ಣನಾದ ಇಲುವಾಲ, ವಾತಾಪಿ ಹೊರಗಡೆ ಬಾ ಅಂದಿಟ್ಕೆನೆ ಯಾರ್ಯಾರು ತಿಂದಿದ್ದಾರೆ ಅವ್ರ ಹೊಟ್ಟೆ ಒಡ್ಕೊಂಡು ಆಚೆ ಬರ್ತಿದ್ದ. ಆ ಸತ್ತೋದವ್ರನ್ನೆಲ್ಲ ಇವರು ಭಕ್ಷಣೆ ಮಾಡ್ತಾ ಇದ್ರು. ಇವರು ರಾಕ್ಷಸರು. ಆದರೆ ಫಂಡಮೆಂಟಲಿ ಅವರಿಬ್ಬರು ಕೂಡ ದೂರ್ವಾಸನ ಮಕ್ಕಳೇ. ಯಾರು? ವಾತಾಪಿ ಮತ್ತು ಇಲುವಾಲ. ಇದು ಕತೆ. ಇದು ನಾವು ನೋಡ್ಕೊಂಡು ಹೋದರೆ, ಇವತ್ತು ಬಾದಾಮಿಗೆ ಹೋದರೆ ಕರ್ನಾಟಕದ ಬಾದಾಮಿಯಲ್ಲಿ ಅವರಿದ್ದರು, ಅಲ್ಲಿ ಅವನ ವಧೆ ಆಯಿತು ಅಂತ ಗೊತ್ತಾಗ್ತದೆ. ಇದು ಒಂದು ಪುರಾಣದಲ್ಲಿ ಸಿಗುವಂತಕ್ಕದ್ದು ವಿಚಾರ, ಮಹಾಭಾರತದಲ್ಲೂ ಸಿಗುವಂಥದ್ದು. ಆದರೆ ಇದು ಮಹಾಭಾರತದಲ್ಲಿ ಯಾಕೆ ಬಂತು? ಇದು ಋಗ್ವೇದದಲ್ಲಿ ಬಂದಿದೆ. ಋಗ್ವೇದ, ಈ ವೇದಗಳಿರೋದು ಕತೆ ಹೇಳೋದಿಕ್ಕ, ಪುರಾಣ ಹೇಳೋದಿಕ್ಕ, ಅಂತೆ ಕಂತೆಗಳ ಸಂತೆಯ. ನಮ್ಮ ಪಾಶ್ಚಾತ್ಯರು ಹೇಳೋವಂಗೆ ಮೈಥಾಲಜಿ, ಮಿಥ್ ಅಂದ್ರೇನು? ಸುಳ್ಳಿನ ಒಂದು ಥಿಯರಿನ ಅಲ್ಲ. ಈ ಉದಾಹರಣೆ ಗಮನಿಸೋಣ. ಮಹಾಭಾರತದ ಇತಿಹಾಸಕ್ಕೆ ಬಂತು ಅಂದರೆ ಕೂಟ ಶ್ಲೋಕಕ್ಕೆ ಅರ್ಥ ಶ್ಲೋಕ ಏನು, ಅದರಿಂದ ಕೂಟ ಅರ್ಥ ಮಾಡ್ಕೋಬೇಕಾಗಿರೋದೆ ನಾವು ಅಂತ. ವಾತಾಪಿ ಅಂದರೆ ಇಲ್ಲೊಂದು ಕ್ಯಾರೆಕ್ಟರ್ ಅಂತ ತಗೊಂಡಿದ್ದಾರೆ, ರಾಕ್ಷಸ ಅಂತಂತ. ಆದರೆ ಅದು ಆ್ಯಕ್ಚುಲಿ ಮನುಷ್ಯನಿಗೆ ರೋಗ ಬರೋದು ವಾತ, ಪಿತ್ತ, ಕಫ ಮೂರರಿಂದ. ಯಾವಾಗ ವಾತ ಪಿತ್ತದೊಂದಿಗೆ ಅತಿರೇಕಕ್ಕೆ ಹೋಗ್ತದೆ ಆಗ ತುಂಬ ಕಷ್ಟ ಆಗ್ತದೆ ಮನುಷ್ಯನಿಗೆ. ವಾತ ಜಾಸ್ತಿ ಆದಾಗ ಹೊಟ್ಟೆ ಉಬ್ಬರ ಬರ್ತದೆ, ಅಲ್ಸರ್ಸ್ಗಳಾಗ್ತದೆ. ಆ ಒಂದು ಗ್ಯಾಸ್ಟ್ರೈಟಿಸ್ ಅಂತ ನಾವೇನು ಕರಿತೀವಿ ಅದೇ ವಾತ. ವಾತಾಪಿ, ವಾದ, ಅವಾಗ ಅಲ್ಲಿ ಸ್ವರ ಗಮನಿಸಬೇಕು. ವಾದ ಬೇ, ವಾದಾಬೆ ಅಂದರೆ ಸಂಬೋಧನಾ ವಿಭಕ್ತಿ. ಅಂದರೆ ಸಂಬೋಧನೆ, ಕರೆಯೋದು. ವಾತಾಪಿ ಅಂತ ನಾಮಪದ, ಅವನು ಕರಿತಾ ಇದ್ದಾನೆ ಅಂತಾಯ್ತು. ಆದರೆ ಇಲ್ಲಿ ವಾದ ಬೇ ಅಂತ ಮಂತ್ರದಲ್ಲಿ ಬರ್ತದೆ ಋಗ್ವೇದದಲ್ಲಿ. ಏನಾಗಂದ್ರೆ ಯಾಕಲ್ಲಿ 2 ಸ್ವರ ಬಂತು ಅಂತಂದರೆ ವಾದ ದೀರ್ಘತ ಪ್ಲಸ್ ಆಪ ಅಂದ್ರೆ ಜಲ. ವಾದಕ್ಕೆ ಜಲವೇ ಔಷಧಿ, ವಾತಕ್ಕೆ ಜಲವೇ ಔಷಧಿ. ಯಾವ ರೀತಿಯಾದ ವಾತಕ್ಕೆ ಜಲವನ್ನ ಅಂದರೆ ನೀರನ್ನ
ಯಾವ ಪ್ರಮಾಣದಲ್ಲಿ ಬಿಸಿ ಮಾಡಿ ಕುಡಿತಾ ಬಂದರೆ ವಾತ ಕಮ್ಮಿ ಆಗ್ತದೆ, ವಾತ ಹೊರಟೋಗ್ತದೆ. ಅಂದರೆ ಋಗ್ವೇದ ಋಷಿ ಏನು ಹೇಳ್ತಾ ಇದ್ದಾನೆ, ವಾತ ಬಂದಾಗ ಔಷಧಿಗಳು ಟೆಂಪ್ರವರಿಯಾಗಿ ತಗೊಂಡ್ರೂ ಕೂಡ ಪರ್ಮನೆಂಟಾಗಿ ಹೋಗೋದಿಲ್ಲ. ಪರ್ಮನೆಂಟಾಗಿ ಹೋಗಬೇಕು ಅಂತಂದರೆ ಅದಕ್ಕೆ ಬಿಸಿ ನೀರಿನಿಂದ ಹೋಗಿಸ್ಕೋಬೇಕು. ಅದು ವಾತಾಪಿ, ವಾತ ಪ್ಲಸ್ ಆಪ. ವಾತ ಅಂದರೆ ವಾತ ಪಿತ್ತ ಕಫ ಅನ್ನೋ ಒಂದು ಧಾತು, ಆಪ ಅಂದರೆ ಜಲ. ಆ ವಾತಾಪಿ, ವಾತ ರೋಗ ಬಂದಾಗ ಹೊಟ್ಟೆ ಊದ್ಕೊಳ್ತದೆ, ಅದರಿಂದ ಸಾವು ಬರ್ತದೆ ಅನ್ನೋದು ಈ ಒಂದು ಕಥೆಯ ಸಾರಾಂಶ. ಇಲುವಾಲ, ಅವನ ಅಣ್ಣ ಇಲುವಾಲ. ಏನು ಹಾಗಂದ್ರೆ ಯಾರಾದರೂ ಹೇಳ್ತೀರಾ ಇಲುವಾಲ ಅಂದ್ರೆ ಏನು ಅಂತ? ಇಲ್ಲ, ಯಾರು ಹೇಳಕ್ಕೆ ಕಷ್ಟ ಆಗುತ್ತೆ, ಯಾಕೆಂದ್ರೆ ನಿರುಕ್ತ ಓದ್ಕೊಂಡಿರೋದಿಲ್ಲ. ಇಳ ಪ್ಲಸ್ ವಲಲ, ಇಲ್ವಾಲ. ಇಳ ಪ್ಲಸ್ ವಲಲ, ಅದು ಆಕ್ಚುಲಿ ಇಲ್ವಾಲ ಅಲ್ಲ, ಅದು ಇಳ್ವಾಲ. ಇಳ ಅಂದ್ರೆ ಭೂಮಿ, ವಲಲ ಭೀಮನಿಗೂ ವಲಲ ಅನ್ನೋ ಒಂದು ಹೆಸರಿದೆ. ವೃಕೋದರ, ವಲಲ ಅಂದ್ರೆ ಆಹಾರ. ಅಂದ್ರೆ ಪ್ರಕೃತಿಯಲ್ಲಿ ಇಳೆ ಅಂದ್ರೆ ಈ ಭೂಮಿಯಲ್ಲಿರುವ ಪ್ರಕೃತಿಯಲ್ಲಿ ಆಹಾರ ರೂಪದಿಂದ ಒಂದು ಕ್ರಮ ಇದೆ, ಅದರಿಂದ ವಾದ ಉತ್ಪತ್ತಿ ಆಗ್ತದೆ. ಅದಕ್ಕೆ ಅದೇ ಪ್ರಕೃತಿಯಲ್ಲಿ ಉತ್ಪತ್ತಿ ಆಗುವಂತಹ ಜಲದಿಂದ ಅದಕ್ಕೆ ಶಮನ. ಆಯುರ್ವೇದ ಡಾಕ್ಟರ್ ಯಾರನ್ನಾರ ಕೇಳಿ ನೋಡಿ ಹೇಳ್ತಾರೆ. ಇವರಿಬ್ಬರನ್ನ ಜೀರ್ಣ ಮಾಡಿ ಆ ವಾತಾಪಿಯನ್ನು ಕೊಂದದ್ದು ಯಾರು ಅಂತ ಕಥೆಯಲ್ಲಿ ಬರ್ತದೆ. ಅಗಸ್ತ್ಯರು. ಅಗಸ್ತ್ಯರು, ಅಗಸ್ತ್ಯ ಮಹಾಮುನಿಗಳು ಅವರು ಬಾದಾಮಿಗೆ ಬಂದಾಗ ಇದನ್ನು ಮಾಡಿದ್ರು ಅಂತ ಹೇಳ್ತಾರೆ. ನೀವು ಅಲ್ಲಿ ಹೋದ್ರು ಹೇಳ್ತಾರೆ. ಅವಾಗೇನಾಯ್ತು, ಅಘ ಅಂದ್ರೆ ಮೋಡ, ಅಸ್ತ್ಯ ಅಂದ್ರೆ ಪ್ರಾಣ, ಅಂದ್ರೆ ಇಳುವಾಲ, ಇಳ ಪ್ಲಸ್ ವಲಲ. ಭೂಮಿಯಲ್ಲಿ ಆಹಾರವು ಮೋಡದಿಂದ ಬರ್ತದೆ. ಮೋಡವೇ ಆಹಾರ ಉತ್ಪಾದನೆಗೆ ಮುಖ್ಯ ಕಾರಣವಾಗಿದೆ. ಅಂದ್ರೆ ಏನಾಯ್ತು, ಜಲ ಆಪ ಆಯ್ತು. ಆ ಜಲನೇ ಏನು, ಔಷಧಿ ವಾತಕ್ಕೆ. ಹಾಗಾಗಿ ವಾತಾಪಿ, ಇಲ್ವಲ ಮತ್ತೆ ಅಗಸ್ತ್ಯರ ಕಥೆ. ಇದು ನಮಗೆ ಅರ್ಥ ಮಾಡ್ಕೋಬೇಕು ನಾವು. ಈ ಒಂದು ಆಯುರ್ವೇದದ ಪ್ರಿನ್ಸಿಪಲ್ನ ಕೂಡ ಶ್ಲೋಕದಲ್ಲಿ ಹೇಳ್ತಾರೆ, ಕತೆ 12 ಶ್ಲೋಕದಲ್ಲಿ ಬರ್ತದೆ. ಈ ವಿಚಾರದಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ, ಇಷ್ಟೊತ್ತು ಹೇಳಿದ್ರಲ್ಲಿ. ಕೇಳಿ ಕೀರ್ತಿ ಅವರೇ. ಸರ್, ಇದನ್ನ ಹೆಂಗ್ ರಿಲೇಟ್ ಮಾಡ್ಕೋಬೇಕು ಗೊತ್ತಾಗ್ಲಿಲ್ಲ. ಅಂದ್ರೆ ಈ ಇದ್ರಲ್ಲಿ, ಈ ಕಾಂಟೆಕ್ಸ್ಟ್ ಅಲ್ಲಿ ಇದು ವಾತಾಪಿ ಅನ್ನೋದು ಅವ್ರು ಕೊಂದ್ರು ಅಂತ ಹೇಳ್ತಿರಲ್ಲ ರಾಕ್ಷಸರು, ಅವ್ರು ಹೆಂಗ್ ಕೊಂದ್ರು ಅಂದ್ರೆ ಯಾಕೆ ಕೊಂದ್ರು, ಅವರಿಂದ ಏನು ಈ ವಾತ ಪಿತ್ತ ಇದಕ್ಕೆ ಮತ್ತೆ ಅವ್ರು ಕೊಲ್ಲೋದಕ್ಕೆ ಏನ್ ಕಾರಣ ಅಂತ ಗೊತ್ತಾಗ್ಲಿಲ್ಲ. ಅಗಸ್ತ್ಯರು ವಾತಾಪಿ ಜೀರ್ಣೋಭವ ಅಂತ ಹೇಳಿದ್ರು. ಆ ಕತೆ ಗೊತ್ತಲ್ಲ, ವಾತಾಪಿ ಜೀರ್ಣೋಭವ? ಕೇಳೇ ಇಲ್ಲ, ಗೊತ್ತೂ ಇಲ್ಲ. ಬಾದಾಮಿ ಸರ್ ಗೊತ್ತೇ ಇಲ್ಲ ಸರ್, ನಿಜವಾಗ್ಲೂ ಇವಾಗ ನೀವ್ ಹೇಳಿದ್ಮೇಲೆ ಗೊತ್ತಾಯ್ತು. ಅದು ಒಂದು ಹಾಡು ಒಂದು ಕೇಳಿದ್ದೆ ಸರ್, ವಾತಾಪಿ ಗಣಪತಿ ಅಂತಂದ. ಅದು ಬಿಟ್ರೆ ಬೇರೆ ಏನು ಗೊತ್ತೇ ಇಲ್ಲ ಸರ್. ಹೌದು, ಈ ಕರ್ನಾಟಕದ ಬಾದಾಮಿ ಇದೀರ, ಅಲ್ಲೇ ನಡೆದಿದ್ದ ಘಟನೆ ಇದು ಪುರಾಣದ ಪ್ರಕಾರ ಸರ್. ಬಟ್ ಅಲ್ಲಿ ಯಾರು ಏನು ಹೇಳಿಲ್ಲ, ಆಮೇಲೆ ನಾವು ಕೇಳಕ್ ಹೋಗಿಲ್ಲ. ಇದು ನಿಮ್ ಬಾಯಿಂದಾನೇ ಕೇಳಿದ್ರು ಸರ್. ಹೋಗ್ಲಿ, ಇದು ನಾನು ಇದೊಂದು ಉದಾಹರಣೆ. ಕೂಟ ಶ್ಲೋಕ ಅಂದ್ರೆ ಏನು, ಅದಕ್ಕೆ ಅರ್ಥ ಶ್ಲೋಕ ಅಂದ್ರೆ ಏನು ಅಂದ್ರೆ ಒಂದು ಅರ್ಥ ವ್ಯಾಪ್ತಿ, ಇನ್ನೊಂದು ವಿಚಾರ ವ್ಯಾಪ್ತಿ. ಅದರ ಅರ್ಥ ವ್ಯಾಪ್ತಿ ಯಾವುದು? ಈ ನಮ್ಮ ದೇಹ ಪ್ರಕೃತಿ, ವಾತ ಪಿತ್ತ ಕಫ, ಅದರಿಂದ ಯಾವ ರೀತಿ ರೋಗ ಬರ್ತದೆ, ಅದನ್ನು ವಾಸಿ ಮಾಡೋದಕ್ಕೆ ಹೇಗೆ. ಅವ್ರ ಅಣ್ಣ ಇಲ್ವಲ್ಲ ಅಂದರೆ ಇಳೆಯ ವಲಲ, ಅಂದರೆ ಈ ಭೂಮಿಯಲ್ಲಿರುವ ಆಹಾರದಿಂದ ವಾತ ಬರ್ತದೆ. ಅದನ್ನು ಅಗಸ್ತ್ಯರು ಬಂದರು. ಅವರು ಏನು ಮಾಡ್ತಾಯಿದ್ರು ಕಥೆನಲ್ಲಿ,
ಅವರಿಬ್ಬರು ರಾಕ್ಷಸರು, ಅಂದರೆ ದೂರ್ವಾಸನ ಮಕ್ಕಳೇ ಅವರಿಬ್ಬರು ಕೂಡ, ದೂರ್ವಾಸ ಋಷಿಯ ಮಕ್ಕಳೇ. ದೂರ್ವಾಸ ಅಂತ ಗೊತ್ತಲ್ಲ, ಅಟ್ಲೀಸ್ಟ್ ದೂರ್ವಾಸರು ಗೊತ್ತಲ್ಲ. ಅವರಿಬ್ಬರ ಮಕ್ಕಳೇ ಸಾಧನೆ ಮಾಡಿದ್ರು. ಆದ್ರೆ ಏನಾದ್ರು ರಾಕ್ಷಸ ವರ್ತನೆ ಇಟ್ಕೊಂಡು ಯಾರೋ ಒಬ್ಬ ಬ್ರಾಹ್ಮಣ ಅವರಿಗೆ ಏನೋ ಒಂದು ಅನುಗ್ರಹ ಕೇಳಿದಾಗ ಮಾಡೋದಿಲ್ಲ, ಅವರಿಬ್ಬರು ಅಣ್ಣ ತಮ್ಮಂದ್ರಿಗೆ. ಅವಾಗ ಸೇಡಿಟ್ಕೋತಾರೆ, ಎಲ್ಲ ಬ್ರಾಹ್ಮಣರನ್ನು ಕೊಲ್ತೇವೆ ನಾವು ಅಂತ ಮಾಡಿಟ್ಕೊಂಡು ಏನು ಮಾಡ್ತಾರೆ, ಆ ತಮ್ಮ ವಾತಾಪಿ, ಅಣ್ಣ ಇಲ್ವಲ್ಲ, ವಾತಾಪಿನ ಎಲ್ಲ ಬ್ರಾಹ್ಮಣರು ಸಿಕ್ಕಿದಾಗ ಏನು ಮಾಡ್ತಾರೆ, ಅಣ್ಣ ಹೋಗಿ ನಮ್ಮನೆ ದಯವಿಟ್ಟು ಆತಿಥ್ಯಕ್ಕೆ ಬರಬೇಕು, ಭೋಜನಕ್ಕೆ ಬರಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಅವರಲ್ಲಿ ಕೂರಿಸಿ ಈ ತಮ್ಮ ವಾತಾಪಿಯನ್ನು ಅವ್ರಿಗೆ ಒಂದು ತುಂಬ ಸಿದ್ಧಿ ಮಾಡ್ಕೊಂಡಿರ್ತಾರೆ. ಅವರು ಆಡಿನ ರೂಪದಲ್ಲಿ ಪರಿವರ್ತನೆ ಹೊಂದ್ತಾನೆ. ಆಗ ಅವನ್ನ ಕಡಿದುಬಿಟ್ಟು ಅಡುಗೆ ಮಾಡಿಬಿಟ್ಟು ಊಟ ಮಾಡಿಸ್ಬಿಡ್ತಾರೆ ಬಂದಿರೋ ಬ್ರಾಹ್ಮಣರಿಗೆಲ್ಲ. ಅವ್ರಿಗೆ ನಾನ್ ವೆಜ್ ಗೊತ್ತಿರೋದಿಲ್ಲ, ನಾನ್ ವೆಜ್ ತಿಂತಿರ್ಲಿಲ್ಲ. ಅವ್ರಿಗೆ ಗೊತ್ತಾಗದೇ ಇರೋ ಹಾಗೆ ಅದನ್ನೆಲ್ಲ ಅರ್ಧೋಗಿರೋದು ಅದೇನೋ ಒಟ್ಟಿನಲ್ಲಿ ಮಾಡಿ ತಿನ್ನಿಸ್ತಾರೆ. ಅವರೆಲ್ಲ ತಿಂದ ಮೇಲೆ ಇಲ್ವಾಲ ನಿಂತ್ಕೊಂಡು ಜೋರಾಗಿ ಅವ್ರಿಗೊಂದು ಸಾಧನೆ ಇರುತ್ತೆ. ಅವನು ಯಾರನ್ನೇ ಸತ್ತೋಗಿರೋರ್ನ, ದೇಹವೇ ಇಲ್ಲದಿರೋರ್ನ ಒಂದು ಮಟ್ಟದ ವಾಯ್ಸ್ನಲ್ಲಿ, ಅದು ಸಾಮವೇದದಲ್ಲಿ ಆ ಸಂಗೀತದ ಮಟ್ಟಗಳು ಬರ್ತದೆ, ಈ ಥರ ಎಲ್ಲ ಬರ್ತದೆ. ಆ ಒಂದು ಮಟ್ಟದಲ್ಲಿ ಅವನು ವಾತಾಪಿ ಎದ್ದು ಬಾ ಅಂತ ಹೇಳಿದ ಇಟ್ಕೆನೆ ಯಾರ್ಯಾರು ತಿಂದಿದ್ದಾರೆ ಹೊಟ್ಟೆಯಲ್ಲಿ ಇರ್ತಾನೆ ಅವ್ರ ಹೊಟ್ಟೆಗಳನ್ನ ಒಡ್ಕೊಂಡು ಆಚೆ ಬಂದ್ಬಿಡ್ತಾನೆ. ಒಡ್ಕೊಂಡು ಆಚೆ ಬಂದಾಗ ಅವರೆಲ್ಲ ಸತ್ತು ಬೀಳ್ತಾರೆ. ಆ ಬ್ರಾಹ್ಮಣರನ್ನ ಇವರು ತಿಂತಾರೆ ಆಮೇಲೆ ಕುತ್ಕೊಂಡು. ಇದು ಕತೆ. ಈಗ ಎರಡು ಆಸ್ಪೆಕ್ಟ್ ಅಲ್ಲಿ ನೋಡ್ಬೋದು ಇದನ್ನ ಅಂತ ಸರ್. ಈ ಕತೆ ಬಂದಾಗ ಏನಾಗುತ್ತೆ, ಇವ್ರನ್ನ ಯಾರು ಏನು ಮಾಡೋಕ್ಕಾಗದೆ ಇದ್ದಾಗ ಅಗಸ್ತ್ಯ ಮಹಾಮುನಿಗಳು ಬರ್ತಾರೆ. ಅಗಸ್ತ್ಯರು ಬಂದು ನನಗೆ ಈ ಥರ ಏನೋ ನಾನು ಮದುವೆ ಆಗ್ತಾ ಇದ್ದೀನಿ, ನನಗೆ ಧನ ಬೇಕು, ಸ್ವಲ್ಪ ಸಂಪತ್ತು ಬೇಕು ಅಂತಂದಾಗ, ಅಯ್ಯೋ ಅದಕ್ಕೇನು ಕೊಡ್ತೇನೆ, ಕೂತ್ಕೊಳ್ಳಿ ಊಟ ಮಾಡಿ ಅಂತಂದ ಅವ್ರಿಗೆ ಗೊತ್ತಿರುತ್ತೆ. ಅವ್ರ ಜೊತೆ ಬಂದು ಬ್ರಾಹ್ಮಣರೆಲ್ಲ ಹೆದರ್ಕೋತಾರೆ, ಹೇಳ್ತಾರೆ ನೀವೇನೇ ಯೋಚನೆ ಮಾಡಬೇಡಿ, ನಾನು ಒಬ್ಬನೇ ಎಲ್ಲ ಹ್ಯಾಂಡ್ಲ್ ಮಾಡ್ತೀನಿ ಅಂತಂತ. ಅವರಿಗೆ ಊಟ ಹಾಕ್ತಾರೆ. ಅವನು ನನಗೆ ಹಸ್ತಿದೆ, ಎಲ್ಲ ನನಗೆ ಬಡಿಸಿ ಅಂತ ಎಲ್ಲ ಬಡಿಸ್ಕೊಂಡು ತಿಂದ್ಬಿಡ್ತಾನೆ. ಯಾರೋ ಅಗಸ್ತ್ಯ ಮಹಾಮುನಿ ಎಲ್ಲ ತಾನೇ ತಿಂದ್ಬಿಡ್ತಾನೆ. ತಾನೇ ತಿಂದಾಗ ಹೊಟ್ಟೆ ಮೇಲೆ ಎಡದ ಕೈ ಆಡಿಸ್ಕೊಂಡು ವಾತಾಪಿ ಜೀರ್ಣೋಭವ ಅಂತಾನೆ. ಆ ವಾತಾಪಿ ಸಂಪೂರ್ಣ ಜೀರ್ಣವಾಗಿ ಹೋಗ್ತಾನೆ. ಆಗ ಅವನು ಕೇಳ್ತಾನೆ, ಇದೇನು ಹಿಂಗೆ ಮಾಡ್ಬಿಟ್ರೆ, ಕೂಗ್ತಾನೆ, ಬರೋದಿಲ್ಲ. ಆವಾಗ ನಗ್ತಾನೆ, ನಿನ್ನ ಆಟ ಮುಗೀತು ಅಂತಂತ. ಅದಕ್ಕೆ ಇವತ್ತಿಗೂ ಕೂಡ ಈ ಕಾರಣದಿಂದನೇ ಯಾರೇ ಊಟ ಮಾಡಿ ಹೊಟ್ಟೆ ಸೌರ್ಕಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ, ಕೇಳಿರ್ಬೇಕು ಎಲ್ಲಾರ ಮಂದು. ಹೊಟ್ಟೆ ಬರ್ತಿದ್ಬಿಟ್ಟು ಹೊಟ್ಟೆ ಸೌರ್ಕತಾ ಇದ್ರು ಬೈತಾರೆ. ಅಂದ್ರೆ ಇದು ಒಂದು ರೀತಿ, ಇದು ಮಹಾಭಾರತದಲ್ಲಿ ಒಂದ್ ಕಡೆ ಬರ್ತದೆ. ಅವರು 12 ವರ್ಷ ವನವಾಸಕ್ಕೆ ಹೋದಾಗ ಅಲ್ಲಿ ಒಬ್ಬ ಋಷಿ ಇದನ್ನ ಧರ್ಮರಾಯನಿಗೆ ಇದನ್ನ ಒಂದು ಕಥಾಭಾಗದಲ್ಲಿ ತೀರ್ಥಯಾತ್ರೆ ಅನ್ನೋ ಒಂದು ವಿಚಾರ ಬಂದಾಗ ಯಾವುದೋ ಆ ಸಂದರ್ಭದಲ್ಲಿ ಇದನ್ನ ಹೇಳ್ತಾರೆ. ಆ ಹೇಳಿದ್ದು ಯಾಕೆ ಬಂತು ಈ ಕತೆ, ಅದರಲ್ಲಿ ಯಾಕೆ ಬಂತು? ಏಕೆಂದರೆ ಅದು ನಡೆದಿದ್ದು ಯಾವಾಗ? ಕೃತಯುಗದಲ್ಲಿ. ಧರ್ಮರಾಯ ಇರೋದು ಯಾವಾಗ? ದ್ವಾಪರ ಯುಗದಲ್ಲಿ. ಯಾಕೆ ಅಂತಂದ್ರೆ ಅಲ್ಲಿ ಒಂದು ಕೂಟ ಶ್ಲೋಕದಲ್ಲಿ ಈ ವಾತಾಪಿ ಹಿಂಗೆ, ಅಂದರೆ ಈ ಪ್ರಕೃತಿಯಲ್ಲಿ ವಾತ ಹೆಂಗೆ ನಡೀತದೆ, ಆಹಾರ ಕ್ರಮ ಹೇಗಿದೆ, ಅದರಿಂದ ವಾತ ಅನ್ನೋ ಭಡಕಾಯಿಸ್ಕೊಂಡ್ಬಿಡತ್ತೆ. ಅವಾಗಲೇ ಹೇಳಿದ್ದಾರೆ ವ್ಯಾಸರು, ಒಂದು ಆಲ್ಟಿಟ್ಯೂಡಿಂದ ಇನ್ನೊಂದು ಆಲ್ಟಿಟ್ಯೂಡ್ಗೆ ಪ್ರಯಾಣ ಮಾಡಿದಾಗ ವಾಂತಿ ಆಗ್ತದೆ. ಯಾಕೆ ಅಂತಂದರೆ ವಾತ ಕೆರಡ್ಕೊಳ್ತದೆ. ಅಂದರೆ ಎತ್ತರ ಪ್ರದೇಶದಲ್ಲಿರುವ ತಗ್ಗು ಪ್ರದೇಶಕ್ಕೆ ಹೊರಟ್ರೆ, ತಗ್ಗು ಪ್ರದೇಶದಲ್ಲಿ ಎತ್ತರ ಪ್ರದೇಶಕ್ಕೆ ಬಂದರೆ ಸಾಮಾನ್ಯ ಕೆಲವರಿಗೆ ವಾಂತಿ ಆಗ್ತದೆ. ಯಾಕೆಂದರೆ ಅವರಿಗೆ ವಾತ ಕೆರಡ್ಕೋತದೆ. ಇದು ಆಯುರ್ವೇದ ವಿಜ್ಞಾನದಲ್ಲೂ ಕೂಡ ವಾತ ಟ್ರೀಟ್ಮೆಂಟಿಗಿದೆ. ಆಯಿತಾ? ಈಗ ನಾವು ಅರ್ಥ ಮಾಡ್ಕೋಬೇಕಾಗಿರೋದನ್ನು ಬಹುಮುಖವಾಗಿ ಅರ್ಥ ಮಾಡ್ಕೋಬೇಕಿದ್ದ. ಇದು ಒಂದು ನಡೆದ ಘಟನೆ, ಪೌರಾಣಿಕ ವಿಚಾರ. ಅದರಲ್ಲಿ ದೂರ್ವಾಸನ ಮಕ್ಕಳು, ದೂರ್ವಾಸ ಕೋಪಕ್ಕೆ ಪ್ರಸಿದ್ಧಿ.
ಕೋಪ ಹೆಚ್ಚು ಯಾರಿಗಿರ್ತದೆ, ಯಾವಾಗ ಅಥವಾ ಮನಸ್ಸು ಕೋಪಗೊಳ್ಳುತ್ತದೆ ವಿಪರೀತವಾಗಿ, 20 ನಿಮಿಷಗಳಿಂದ ಜಾಸ್ತಿ ಕೋಪ ಏನಾರ ಯಾವ ಮನುಷ್ಯ ಇಟ್ಕೊಂಡ್ರೆ ಅವನಲ್ಲಿ ವಾತ ಕೆರಳುತ್ತದೆ. ಅಂದರೆ ಯಾರಿಗೆ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ ಅವರು ಸಿಟ್ಟನ್ನು ಬಿಡಬೇಕಾಗ್ತದೆ ಅನ್ನೋದು ಅರ್ಥ. ಈಗ ಅರ್ಥ ಆಯ್ತಾ ಅನ್ಕೋತೀನಿ ಕೀರ್ತಿ ಅವರಿಗೆ, ಹೇಗೆ ಇದನ್ನು ಅರ್ಥ ಮಾಡ್ಕೋಬೇಕು ಅಂತ. ಹಾ ಸರ್. ಕೂಟ ಶ್ಲೋಕದಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್, ಇನ್ನೆರಡು ಶ್ಲೋಕದಲ್ಲಿ ಅದರ ವಿಚಾರ. ಅದಕ್ಕೆ ಏನಂತಾರೆ, 8,000 ಶ್ಲೋಕಗಳು ಅರ್ಥೋತ್ಪತ್ತಿಯಾದರೆ 16,000 ಶ್ಲೋಕಗಳು ವಿಚಾರ ಪ್ರಯುಕ್ತವಾಗಿವೆ. ಈ ರೀತಿಯಲ್ಲಿ ಪ್ರತಿಯೊಂದು ಘಟನೆಯನ್ನ, ಪ್ರತಿಯೊಂದು ಅಂದರೆ ನಮಗೆ ದೊರಕ್ತಾ ಇರೋದೇನು, 16,000 ಶ್ಲೋಕಗಳ ಕಥೆ. ಅದಕ್ಕೆ ಇವ್ರು ಏನೇನೋ ಸೇರಿಸ್ಕೊಂಡ್ಬಿಟ್ಟು, ಈಗ ದ್ರೌಪದಿಯ ವಸ್ತ್ರಾಭರಣ ಅದಿಲ್ವೇ, ಇದೆ. ಆದರೆ ಇವ್ರು ಹೇಳಿದಾರ ದ್ರೌಪದಿನ ಸೀರೆ ಹೇಳಿದ್ರು, ಮುಡಿ ಕೈ ಹಾಕಿ ಹಾಕೊಂಡ್ಬಂದ ದೃಶ್ಯ. ನೋ, ವಸ್ತ್ರ ಅಂದರೆ ವ್ಯಾಸರು ಹೇಳಿರೋದು ದಿಕ್ಕು. ಯಾವಾಗ ದ್ರೌಪದಿಗೆ ತನ್ನ ಜೀವನದ ದಿಕ್ಕು ತಪ್ತದೆ ಆಗ ಅವಳು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಳೆ. ಆ ಒಂದು ದಿಕ್ಕು ತಪ್ಪಿದ ಪ್ರಸಂಗವನ್ನು ವಸ್ತ್ರಾಪಹರಣ ಅಂತ ವ್ಯಾಸರು ಹೇಳಿದ್ರು. ಅಂದರೆ ಕೂಡ ಶ್ಲೋಕದಲ್ಲಿ ವಸ್ತ್ರ ಅಂತ ಬಂದರೆ ಅದು ಬಟ್ಟೆ ಹೇಳ್ತಾ ಇಲ್ಲ, ದಿಕ್ಕು ಅನ್ನೋದನ್ನು ಹೇಳ್ತಾ ಇದೆ. ದ್ರೌಪದಿ ಹುಟ್ಟಿರುವ ಬಟ್ಟೆಯಲ್ಲ, ದ್ರೌಪದಿಯ ಜೀವನದ ದಿಕ್ಕು. ಈ ರೀತಿಯಾಗಿ ನಾವು 8,000 ವಿಚಾರಗಳನ್ನು, ಅಟ್ಲೀಸ್ಟ್ 8,000 ಋಗ್ವೇದದಲ್ಲಿ ಇರುವ ವಿಚಾರವನ್ನು, ಅಂದರೆ ನಮಗೆ ಗೊತ್ತಿರೋ ಋಗ್ವೇದ ಮಂತ್ರಗಳು ಬಿಟ್ಟು, ನಾನು ಅವತ್ತು ಹೇಳಿದೆ ಕೇವಲ ಛಂದಸ್ಸಲ್ಲ, ಗ್ರಂಥಿಗಳಿಗೆ ಸಂಬಂಧಿಸಿದ್ದು. ಪುರುಷ ಮತ್ತೆ ಗ್ರಂಥಿ ಅಂದರೆ ಹಾರ್ಮೋನಲ್ ಸಬ್ಜೆಕ್ಟ್ ಆ್ಯಂಡ್ ಪೊಟೆನ್ಷಿಯಾ, ಎರಡಕ್ಕೆ ಸಂಬಂಧಪಟ್ಟ 8,000 ವಿಚಾರಗಳಿದೆ ಋಗ್ವೇದ ಖಿಲ ಮಂತ್ರಗಳಲ್ಲಿ. ಅದರಲ್ಲೇ ಈಗ ನಾನು 84 ಮಂತ್ರ ಆರಂಭದಲ್ಲಿ ಪಠಣ ಮಾಡೋದು, ಕೇವಲ 84, ಅದು 8,000 ಇದೆ. ಆ 8,000 ವಿಚಾರಗಳು ಏನು ಹೇಳ್ತಾ ಇವೆ? ಅದು ಬರೀ ಹೇಳ್ತಾ ಇದೆಯಾ, ಹಾಗೆ ನಡೀತಾ ಇದೆಯಾ, ನಡೆದಿದೆಯಾ ಅನ್ನೋ ಪ್ರಶ್ನೆಗೆ 16,000 ಶ್ಲೋಕಗಳಲ್ಲಿ ನೋಡಪ್ಪ ಹೀಗೆ ನಡೀತು, ನೋಡಪ್ಪ ಹೀಗೆ ನಡೀತು, ಹೀಗಾಯ್ತು, ಯಾಕೆ ಹಾಗಾಯಿತು, ಇದರ ಪ್ರಕಾರ ಹಾಗಾಯಿತು, ಆ ರೀತಿ. ಈಗ ಉದಾಹರಣೆಗೆ ಅದರಲ್ಲಿ ಬರುವಂತಹ ಇನ್ನೊಂದು ಪದ ಏನು, ಕುಂತಿ. ಕುಂತಿ ಭೋಜ. ಆ ಕಾಲದಲ್ಲಿ ಒಂದು ರಾಜ್ಯವೇ ಇತ್ತು, ಕುಂತಿಯನ್ನು ದತ್ತು ಕೊಡಲಾಗಿತ್ತು. ಯಾಕೆ? ಕುಂತಿ ಗಂಡು ಅಲ್ಲ, ಹೆಣ್ಣು ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಕುಂತಿ ಗಂಡು ಆಗಿರಲಿಲ್ಲ, ಹೆಣ್ಣೂ ಆಗಿರಲಿಲ್ಲ. ಇದನ್ನ ಗಮನಿಸಿದಂತಹ ಕುಂತಿ ಭೋಜನ ಮಗಳು, ಆ ಕುಂತಿ ಭೋಜನ ಆಸ್ಥಾನಕ್ಕೆ ಇವರು ಬಂದಾಗ ದುರ್ವಾಸರು ಅವರನ್ನ ಸರಿಯಾಗಿ ಅತಿಥಿ ಸೇವೆ ಸತ್ಕಾರ ಮಾಡಿದ್ರಿಂದ ಕುಂತಿಗೆ 5 ವರಗಳನ್ನು ನೀಡ್ತಾರೆ. ಇನ್ನು ಮಂತ್ರವನ್ನ ನಾನು ಅನುಷ್ಠಾನ ಮಾಡಿದ್ದೇನೆ, ನೀನು ಈ ಮಂತ್ರವನ್ನ ಪಠಿಸಿ ಮಕ್ಕಳನ್ನು ಪಡೆಯಬಹುದು. ಆಗ ಈ ಮಂತ್ರವನ್ನು ಕೊಟ್ಟಾಗ ಕುಂತಿಗೆ 7 ವರ್ಷನೋ 8 ವರ್ಷನೋ ಆಗಿತ್ತಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಚಿಕ್ಕ ಹುಡುಗಿ, ನಾನು ಹೆಣ್ಣು ಅಲ್ವೋ ಹೌದೋ, ಹೆಣ್ಣಿನ ವೇಷ, ಆದರೆ ನಾನು ಹೆಣ್ಣಾಗುವುದಿಲ್ಲ, ಅಂದರೆ ಗರ್ಭಕೋಶವನ್ನು ಹೊಂದುವುದಿಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾರ್ಮೋನ್ಗಳು ನನ್ನಲ್ಲಿ ಉತ್ಪತ್ತಿ ಆಗುವುದಿಲ್ಲ, ನನಗೆ ಮಕ್ಕಳಾಗುವುದಿಲ್ಲ. ಇದು ಯಾವುದು ಇನ್ನೂ ತಿಳಿಯದ ಸಣ್ಣ ಬಾಲೆ.
ಆದರೆ ದೂರ್ವಾಸರಿಗೆ ಗೊತ್ತಾಯಿತು, ಒಳ್ಳೆ ಮಗು, ಮುಂದೆ ರಾಜಮನೆತನದಲ್ಲಿದ್ದಾಳೆ, ರಾಜಮನೆತನಕ್ಕೆ ಹೋದಾಗ ಮಕ್ಕಳಾಗಲಿಲ್ಲ ಅಂದರೆ ತಿರಸ್ಕಾರಕ್ಕೆ ಒಳಗಾಗ್ತಾಳೆ. ಇವಳು ಗಂಡು ಅಲ್ಲ ಹೆಣ್ಣು ಅಲ್ಲ, ಅವಳು ಅಹಲ್ಯೆ. ಅಹಲ್ಯೆ ಅಂದ್ರೆ ಯಾರಾದ್ರೂ ಹೇಳ್ತೀರಾ? ಏನ್ ಹಾಗಂದ್ರೆ? ರಾಮಾಯಣದಲ್ಲಿ ಒಂದು ಕ್ಯಾರೆಕ್ಟರ್ ಅಲ್ವಾ ಸರ್? ಕರೆಕ್ಟ್, ಬಟ್ ಇಟ್ ಇಸ್ ಎ ಪ್ರಾಪರ್ಟಿ. ಅಹಲ್ಯೆ ಅಂತಂದ್ರೆ ಭೋಗಿಸಲಾಗದವಳು, ಏನ್ ಹೇಳಿ, ಉಪಯೋಗಕ್ಕೆ ಬರದವಳು. ಇವತ್ತು ಒಂದು ಹೆಣ್ಣು ಮದುವೆ ಆದರೆ ಗಂಡನಿಗೆ ಯಾವ ರೀತಿಯೆಲ್ಲ ಉಪಯೋಗ ಬರ್ತಾಳೆ, ಅವನ ಸಂಸಾರಕ್ಕೆ ಯಾವ ರೀತಿಯೆಲ್ಲ ಉಪಯೋಗ ಬರ್ತಾಳೆ, ಮುಖ್ಯವಾಗಿ ಮಕ್ಕಳನ್ನ ಹೆತ್ತುಕೊಡ್ತಾಳೆ, ವಂಶವೃದ್ಧಿ ಮಾಡ್ತಾಳೆ, ಮತ್ತೆ ಇನ್ನು ಗೊತ್ತು ಸಂಸಾರ ಮಾಡ್ತಾಳೆ. ಆ ಸಂಸಾರ ಏನೆಲ್ಲ ಬರುತ್ತೆ ನಿಮಗೆಲ್ಲ ಗೊತ್ತಿದೆ. ಆ ರೀತಿ ಉಪಯೋಗಿಸಲಿಕ್ಕೆ ಆಗುವುದೆಲ್ಲ ಹಲಾಯುಧ. ಬಲರಾಮನ ಆಯುಧ ಯಾವುದು? ಹಲ ಅಂದ್ರೆ ಏನು? ನೇಗಿಲು. ಆ ಹಲ್ಯೆ ಅಂದ್ರೇನು? ನೇಗಿಲಿಂದ ಉಳುವುದು. ಅಹಲ್ಯೆ ನೇಗಿಲಿನಿಂದ ಉಡಕ್ಕಾಗದು, ಉಪಯೋಗಕ್ಕೆ ಬರದವಳು, ಉಡಕ್ಕಾಗದವಳು. ಅದೇ ರೀತಿ ಕುಂತಿ, ಅವಳು ಹೆಣ್ಣು ಅಲ್ಲ ಗಂಡು ಅಲ್ಲ, ಯಾವುದೇ ಭಾವಗಳಿಲ್ಲ, ಗಂಡಿನ ಭಾವವೂ ಇಲ್ಲ, ಹೆಣ್ಣಿನ ಭಾವವೂ ಇಲ್ಲ. ಅಲ್ಲಿಗೆ ಜಡ ಸ್ಪಂದನವೇ ಇಲ್ಲ. ಆ ಜಡತ್ವವನ್ನ ಕಳೆದಿದ್ದು ಯಾವಾಗ? ರಾಮನ ಕಾಲಿನ ಸ್ಪರ್ಶವಾದಾಗ. ಅವಳ ಗಂಡ ಯಾರು? ಗೌತಮ. ಗೋವಿನಲ್ಲಿ ಎಷ್ಟು ತಮ ಇರ್ತದೆ, ತಮಸ್ಸಿರ್ತದೆ, ಅಷ್ಟು ಮಾತ್ರ ಇರುವಂತಹ ಮನುಷ್ಯ ಅವನು ಗೌತಮ. ಅವನ ಹೆಂಡತಿ ಅಹಲ್ಯೆ. ಗೋವಿನಂತಹ ಮನುಷ್ಯ ಋಷಿ. ಅವನು ಹೋಗಿ ಯುದ್ಧ ಮಾಡಿ ಅಹಲ್ಯೆಯನ್ನು ಮದುವೆ ಮಾಡ್ಕೊಂಡು ಕರ್ಕೊಂಡು ಬರ್ತಾನೆ. ಯಾವ ಪ್ರಯೋಜನಕ್ಕೆ? ಅವನು ಪ್ರಯೋಜನಕ್ಕಲ್ಲ ಕರೆ ತಂದಿದ್ದು. ಅವನಿಗೆ ಗೊತ್ತಿದ್ದು ಇವಳು ಉಡಲಾಗದವಳು. ಯಾರೇ ಕರ್ಕೊಂಡು ಹೋದ್ರು ಓಡಿಸ್ಬಿಡ್ತಾರೆ, ಇವಳು ಹೆಣ್ಣಲ್ಲ. ಜೊತೆಗೆ ಜಡತ್ವ ಅಂದ್ರೆ ಸ್ಪಂದನವೇ ಇಲ್ಲ, ಪ್ರತಿಕ್ರಿಯೆಯೇ ಇಲ್ಲ. ಅಂಥವಳು ಕಲ್ಲಾಗೇ ಇದ್ದಳು. ಅಂದ್ರೆ ಫಿಸಿಕಲ್ಲ ಕಲ್ಲಾಗಿದ್ಲು ಅಂತಲ್ಲ. ಕಲ್ಲು ಹೇಗೆ ನಾವು ಒಂದು ಇಟ್ಕೊಂಡ್ರೆ ಅದು ಯಾವ ರೀತಿ ಸ್ಪಂದನವಿಲ್ಲ, ಬೈದರೂ ಉತ್ತರ ಇಲ್ಲ, ಹೊಗಳಿದ್ರು ಉತ್ತರ ಇಲ್ಲ. ನವರಸಗಳಿಗೆ ಸ್ಪಂದನ ಇಲ್ಲ, ನವರಸಗಳು ಬರುವುದಿಲ್ಲ. ಅದೇ ರೀತಿಯಾಗಿ ಇದ್ದಂತಹ ಈ ಅಹಲ್ಯೆ, ಅವಳಲ್ಲಿ ಆ ಜಡತ್ವವನ್ನು ಹೋಗಲಾಡಿಸಿ ಚೈತನ್ಯವನ್ನ ಉಂಟು ಮಾಡಿದ್ದು ಶ್ರೀರಾಮ. ಅದನ್ನೇ ಗೌತಮ ಹೇಳಿದ್ದು. ಯಾವಾಗ ಶ್ರೀರಾಮ ಅವಳನ್ನು ಮುಟ್ತಾನೆ, ಅವಳಲ್ಲಿ ಚೈತನ್ಯ ಸ್ಫುರಿಸ್ತದೆ. ಆ ಕಲ್ಲಾಗಿ ಅಲ್ಲ, ಕಲ್ಲಿನಂತೆ. ನೋಡಿ, ಸಾಹಿತ್ಯದಲ್ಲಿ ಏನಾಗ್ಬಿಡ್ತದೆ, ಕಲ್ಲಾಗಿ ಅಂದ್ರೆ ಬೇರೆ, ಕಲ್ಲಿನಂತೆ ಬೇರೆ. ಕಲ್ಲಿನಂತೆ ಅಂದ್ರೆ ಜಡವಾಗಿದ್ರು ಕೂಡ ಶಿ ವಾಸ್ ಹ್ಯೂಮನ್ ಬೀಯಿಂಗ್, ಬಟ್ ಕಲ್ಲಿನಂತೆ. ಅವಳಲ್ಲಿ ಚೈತನ್ಯ ಬರ್ತದೆ, ಹೆಣ್ಣಾಗ್ತಾಳೆ. ನಂತರ ಗೌತಮರು ಮಕ್ಕಳನ್ನ ಪಡಿತಾರೆ. ಇದೆಲ್ಲವನ್ನು ಗಮನಿಸಿದ್ದ ದೂರ್ವಾಸ, ಕೇಳಿ ಲಕ್ಷ್ಮಿ ಅವರೇ, ನಾನು ಕನ್ಫ್ಯೂಸ್ ಮಾಡ್ಕೊಂಡಿನೋ ಕರೆಕ್ಟ್ ಆಗಿಯೋ ಗೊತ್ತಿಲ್ಲ, ಇದೊಂದು ಕತೆ ಕನ್ಫ್ಯೂಷನ್ ಇತ್ತು. ಇದು ಗೌತಮ ಋಷಿನೇ ಅಹಲ್ಯೆಗೆ ಶಾಪ ಕೊಟ್ಟಿದ್. ಇಂದ್ರ ಆಮೇಲೆ ಗೌತಮರನ್ನ ಮಧ್ಯ ವ್ಯತ್ಯಾಸ ಗೊತ್ತಾಗದೆ ಅವಳು ಗೌತಮ ಋಷಿ ಅಂತ ಅನ್ಕೊಂಡಿದ್ರಿಂದ ಅವಳು ನೀನ್ ಕಲ್ಲಾಕ್ ಹೋಗು ಅಂತ ಶಾಪ ಕೊಟ್ಟಿದ್ದ, ಆತರ ಕತೆ ಇಲ್ಲ. ಅದು ಎಲ್ಲ ಸಾಹಿತ್ಯ ದೋಷ.
ಎಷ್ಟೋ ಕಥೆಗಳು ಅದು. ನಾನು ಮೂಲವನ್ನ ಹೇಳ್ತಾ ಇದ್ದೆ. ಅವಳಿಗೆ ರಕ್ಷಣೆಯನ್ನು ಕೊಟ್ಟರು ಆಶ್ರಮದಲ್ಲಿ. ರಾಮ ಬರೋ ತನಕ ತಾಳ್ಮೆಯಿಂದ ಗೌತಮರು ಕಾದಿದ್ದು. ತಾಳ್ಮೆ ಬಂದ ನಂತರ ಅವಳಿಗೆ ಸ್ಪಂದನ, ಇಂದ್ರಿಯಗಳ ಸ್ಪಂದನ ಉಂಟಾದಾಗ ನಂತರ ಅವಳಲ್ಲಿ ಹೆಂಡತಿಯನ್ನಾಗಿ ಸ್ವೀಕರಿಸಿ ಮಕ್ಕಳನ್ನ ಪಡೆದರು. ಅಂದ್ರೆ ಆ ಮನುಷ್ಯನ ಅವಳನ್ನು ಕರ್ಕೊಂಬಂದಿದ್ದು, ಮದುವೆ ಆಗಿದ್ದು, ಕಾದಿದ್ದು, ಕಾಪಾಡಿದ್ದು, ರಾಮ ಬರೋ ತನಕ ರಕ್ಷಣೆ ಕೊಟ್ಟಿದ್ದು. ಅಂದ್ರೆ ಅವಳು ನಿನ್ನ ಜೀವನ ವೇಸ್ಟ್ ಆಗ್ತದೆ, ನೋಡೋದಿಕ್ಕೆ ನೀ ಹೆಣ್ಣು, ಆದರೆ ಸ್ಪಂದನವಿಲ್ಲ. ಆ ಸ್ಪಂದನವಿಲ್ಲದೆ ನಿನ್ನ ಜೀವನ ವ್ಯರ್ಥ. ಆ ವ್ಯರ್ಥ ಜೀವನವನ್ನು ನಾನು ಸರಿ ಮಾಡಿಕೊಡ್ತೇನೆ ಅಂತ ಹೇಳಿ ಗೌತಮರು. ಅಂದ್ರೆ ಅವಳಲ್ಲಿ ಜಡತ್ವ ಯಾಕಿತ್ತು? ಅವಳ ಗಂಡ ಯಾರು? ಗೌತಮ. ಗೋವಿನಷ್ಟೇ ತಮಸ್ಸು ಉಳ್ಳವನು. ಇದು ಕತೆ ಒಂದ್ ಕಡೆ. ಆದರೆ ತತ್ವ ಏನು, ಇದು ಪ್ರಿನ್ಸಿಪಲ್ ಏನು ಅಂದ್ರೆ, ತಮಸ್ಸನ್ನೋದು ಕೂಡ ಒಂದು ಮಟ್ಟದಲ್ಲಿ ಇಲ್ಲದೆ ಹೋದ್ರೆ ಆ ಮನುಷ್ಯನಲ್ಲಿ ಸ್ಪಂದನ ಇರೋದಿಲ್ಲ. ಅಂದ್ರೆ ಈಗ ಗೌತಮರ ಹೆಸರು ಏನ್ ಹೆಸರು ನಂಗೆ ಗೊತ್ತಿಲ್ಲ, ಅಹಲ್ಯ ಹೆಸರು ಏನ್ ಹೆಸರು ಗೊತ್ತಿಲ್ಲ, ಇವೆಲ್ಲ ಅನ್ವರ್ಥ ನಾಮಗಳು. ಈ ತರ ಮಹಾಭಾರತ ರಾಮಾಯಣವನ್ನ ನಾವು ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತಾ ಇರೋದು. ಸರ್, ನೀವು ಇದನ್ನ ಎಕ್ಸ್ಪ್ಲೇನ್ ಮಾಡಿದಾಗ ಇನ್ನೊಂದು ಪ್ರಶ್ನೆ ಮೂಡ್ ಬಂತು ನನಗೆ. ಇವಾಗ ನೀವು ಹೇಳಿದ್ರಿ ಇದ್ರದ್ದು ಆಪದಲ್ಲಿ ಶಾಸನನ ಅವ್ರ ಋಷಿಗಳು ಶಾಪ ಕೊಟ್ಟಾಗ ಅದು ಇದು ಆಪದಲ್ಲಿ ಅಂದ್ರೆ ನಮ್ ದೇಹದ 75% ನೀರ್ ಇರೋದ್ರಿಂದ ಅದ್ರೊಳಗೆ ಒಳಗಾಗ ಹೋಗ್ಬಿಡುತ್ತೆ ಅಂತ. ಇವಾಗ ಎಷ್ಟೊಂದ್ಸತಿ ನೀರ್ ಕುಡಿಬೇಕಾದ್ರೆ ನಾವ್ ಏನೋ ಒಂದ್ ಅನ್ಕೊಂಡು ಆಮೇಲೆ ಆ ನೀರ್ ಕುಡಿದ್ರೆ, ಅಥವಾ ಒಂದು ಲಲಿತಾ ಸಹಸ್ರನಾಮದ ಸಂಚಲನೆ ಅದ್ರಲ್ಲಿ ಬಂದು ಅದನ್ನ ಕುಡಿದ್ರೆ ನಮ್ ದೇಹಕ್ಕೆ ಒಳ್ಳೇದಾಗತ್ತೆ ಅಂತಾರಲ್ಲ, ಅದೇ ಕಾನ್ಸೆಪ್ಟೇ ಅಲ್ಲಿ ವರ್ಕ್ ಆಗುತ್ತೆ. ಹೌದು, ಅದು ರೆಸೊನೆನ್ಸ್. ನಾನು ಮುಂಚೆ ವಾತ ಬಿಂದ್ ಏನ್ ಹೇಳಿದೆ, ವಾತಕ್ಕೆ ನೀರೇ, ಬಿಸಿ ನೀರೇ ಮದ್ದು ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಶಾಸನ ಆಪದಲ್ಲೇ ಈಗ ನಮ್ಮಲ್ಲಿ ಗಾಳಿ ಇದೆ, ಸಾಲಿಡ್ ಇದೆ, ಎಲ್ಲ ಇದೆ. ಆದ್ರೆ ನೀರಿನಲ್ಲೇ ಯಾಕೆ ಅಂದ್ರೆ 75 ಭಾಗ ನೀರು ನಮ್ಮನ್ನ ಆಳ್ತಿದೆ. ಜೀವ ಅಂತಂದ್ರೆ ನೀರೇ. ಸೊ ಹಂಗಂದ್ರೆ ನಾವು ಯಾವ್ದೇ ರೀತಿಲಿ ಏನೇ ಅಂದ್ರೂ ಒಂದು ಒಳ್ಳೆ ಭಾವನೆ, ಒಂದು ಒಳ್ಳೇದು ಕೇಳ್ಕೊಂಡು ಆ ನೀರಲ್ಲಿ ಕೈಯಲ್ಲಿ ಲೋಟ ಹಿಡ್ಕೊಂಡು ಕುಡಿದ್ರು ಅದು ನಮ್ಮ ಇದ್ರಲ್ಲಿ ಏನೋ ದೇಹದಲ್ಲಿರೋ ನೀರಿನ ಜೊತೆ ಸ್ಪಂದಿಸಿ ನಮ್ಮ ದೇಹ ಹಂಗೆ ಆಗತ್ತೇನೋ ಇದ್ರದ ಕಾನ್ಸೆಪ್ಟ್. ಅದು 100ಕ್ಕೆ 100 ಸತ್ಯ ನೀವು ಹೇಳ್ತಾ ಇರೋದು. ನನಗೆ ಒಬ್ರು ಗೊತ್ತಿದ್ರು ವೈದ್ಯರು. ಅವರು ವೈದಿಕ ವೈದ್ಯರು, ಅಂದ್ರೆ ಈ ಫಾರ್ಮಲ್ MBBS ಮಾಡಿದವರಲ್ಲ. ಅವ್ರು ಯಾವುದೇ ರೋಗ ಹೇಳಿದ್ರೆ ಬೆಳಗಿನ ಜಾವ ಬನ್ನಿ ಇನ್ನೋರು. ಅದೇ 1 ಲೋಟ ನೀರು ಕೊಡೋರು ಕುಡಿಯಕ್ಕೆ. ಅವ್ರಿಗೆ ಕಾಯಿಲೆ ವಾಸಿ ಆಗೋದು ಬಂದವ್ರಿಗೆ. ಅದು ಹೇಗೆ ಅಂತ ನಾನು ಕೇಳಿದಾಗ, ಯಾವ ರೋಗಕ್ಕೆ ಯಾವ ಮಂತ್ರ, ಆ ನೀರಿಟ್ಬಿಟ್ಟು ಆ ಮಂತ್ರವನ್ನ ಇಷ್ಟು ಸರಿ ಅಂತ ಅನುಷ್ಠಾನ ಮಾಡಿ ಆ ನೀರನ್ನ ಬಂದವರಿಗೆ ಕೊಡೋರಷ್ಟೇ. ನಾವೇ ಕಣ್ಣಾರೆ ನೋಡಿದೀವಿ, ಸಾವಿರಾರು ಜನ ಅವ್ರಿಗೆ ಏನೇ ಹೇಳ್ಕೊಂಬರ್ಲಿ, ಅಂದ್ರೆ ಅದು ಪ್ಯಾರಾನಾರ್ಮಲ್ ಭೂತಿಗೆ ಅಷ್ಟೇ ಇರಲಿ, ಅನಾರೋಗ್ಯ ಸಮಸ್ಯೆ, ಸಂಬಂಧ ಸಮಸ್ಯೆ, ಎಮ್ಮೆ ಕಳೆದೋಗಿದೆ, ನಮ್ಮಲ್ಲಿ ದನಗಳು ಯಾಕುವ ಅನಾರೋಗ್ಯ, ಬೆಳೆ ಸರಿಯಾಗ, ನೀವು ಏನೇ ಹೇಳಿ ಅದರಲ್ಲೇ ವಾಸಿ ಮಾಡಿಕೊಟ್ಬಿಡೋರು. ಅಂದ್ರೆ ಅದನ್ನ ಇವಾಗ ಫಾರ್ ಎಕ್ಸಾಂಪಲ್ ನೀವ್ ಹೇಳಿದ್ರಿ ಒಂದು ಎಮ್ಮೆ ದನ, ಅದನ್ನ ದನ ಎಮ್ಮೆಗೆ ಕುಡಿಸ್ಬೇಕು ಅಥವಾ ಇವ್ರು ಕುಡಿದ್ರೆ ಅವ್ರಿಗೆ ಎಫೆಕ್ಟ್ ಆಗತ್ತ? ಇವ್ರು ಕುಡಿಯೋರು. ಅಂದ್ರೆ ಅರ್ಥ ಏನು ಅಂದ್ರೆ, ನೀರಿನಿಂದ ನಮ್ಮ ತಿಳುವಳಿಕೆ, ನಮ್ಮ ಡಿಸಿಷನ್ಗಳು ಅದ್ರ ಪ್ರಕಾರ ನಡೀತವೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಕ್ಚುಲಿ ಈ ಕಾನ್ಸೆಪ್ಟ್ ನೀವು ಹೇಳಿದ್ದು ರಿಯಲಿ ತುಂಬಾನೇ ಮನದಟ್ಟಾಗೋ ಹಂಗೆ ಹೇಳಿದ್ರಿ. ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಈಗ ಅಹಲ್ಯೆಗೆ ಇಂದ್ರಿಯಗಳಿತ್ತು, ಎಲ್ಲಾ ಸ್ಟ್ರಕ್ಚರ್ ಇತ್ತು, ಆದರೆ ಚೈತನ್ಯವಿತ್ತಿಲ್ಲ. ಅಂದ್ರೆ ಸ್ಪಂದನ ಇಲ್ಲ. ಕಿವಿ ಇದೆ, ಕೇಳಿಸ್ತಿದೆ, ಮೆಡಿಕಲಿ ಎಲ್ಲ ಪರ್ಫೆಕ್ಟ್ ಆಗಿದ್ದಾಳೆ,
ಆ ತಾಯಿ. ಆದರೆ ಅವಳು ಅದಕ್ಕೆ ಸ್ಪಂದಿಸೋದಿಲ್ಲ. ಅಂದ್ರೆ ಅರ್ಥ ಏನಾಯ್ತು? ಅದು ವೈದ್ಯಕೀಯ ಪ್ರಾಬ್ಲಮ್ ಅಲ್ಲ. ಈಗ ಹುಟ್ಟು ಕುರುಡಂಗೆ ಕಣ್ ಕೊಡಕ್ಕಾಗತ್ತೆ? ಆಗೋದಿಲ್ಲ. ಆದ್ರೆ ಅದನ್ನ ರಾಮ ಕೊಟ್ಟ, ಅದರಲ್ಲಿ ಚೈತನ್ಯವನ್ನ ಇಟ್ಟ. ಅಂದ್ರೆ ಅವಶ್ಯಕವಿರುವಷ್ಟು ತಮಸ್ಸು ಇಲ್ಲದೆ ಹೋದ್ರೆ ಅದು ವರ್ಕ್ ಆಗೋದಿಲ್ಲ, ಜಡಕ್ಕೆ ಹೋಗ್ಬಿಡ್ತದೆ. ಅದನ್ನ ಆಪ ನೀರಿನಿಂದ ಸರಿ ಮಾಡ್ಕೋಬೇಕು. ಅಂದ್ರೆ ಅವಳ ಇದ್ದಂತಹ 75% ಭಾಗ ನೀರು, ಅದರಲ್ಲಿದ್ದ ಶಾಸನ ಸರಿಯಾಗಿಲ್ದಲೇ ಇದ್ದಿದ್ರಿಂದ ಅದನ್ನು ರಾಮ ಅನುಶಾಸಿಸಿದ. ರಾಮ ಮತ್ತೆ ಕೃಷ್ಣ ಶಾಸಕರು. ನಾವು ಹೇಳೋ ಈ ರಾಜಕೀಯ ಶಾಸಕರಲ್ಲ, ಋಷಿಗಳು ಇವರೆಲ್ಲ ಶಾಸಕರು. ಕೇಳಿ ಕೀರ್ತಿಯವರೇ. ಸರ್, ಅದಕ್ಕೆ ರಾಮನೇ ಯಾಕೆ? ಚೈತನ್ಯ ರಾಮ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಹೋಗುವಂಥದ್ದು ಚೈತನ್ಯ ಅವನು. ಅಂದ್ರೆ ಗೌತಮರಿಗೂ ಆ ಕಾಲದಲ್ಲಿ ಯಾರಿಗೂ ಅವಳಿಗೆ ಚೈತನ್ಯ ಕೊಡೋದಕ್ಕೆ ಆಗ್ಲಿಲ್ಲ, ಅವನ ಕೈಲೇ ಕೊಡಿಸ್ಬೇಕಾಯ್ತು ಅಂತ ಅರ್ಥ. ಗೊತ್ತಾಯ್ತಾ ಕೀರ್ತಿಯವರೇ? ಹಾ ಸರ್. ಆಮೇಲೆ ಈಗ ರೀಸೆಂಟ್ ಆಗಿ ಅಂದ್ರೆ ತುಂಬಾ ಕೇಳಿದ್ದಿದ್ರಲ್ಲಿ ಇದು ವಾಟರ್ ಅಫರ್ಮೇಶನ್ ಹೇಳಿ ವಾಟರ್ ಕುಡಿಯೋದು, ಇದೊಂದು ಈ ಸ್ವಿಚ್ ವರ್ಡ್ ಇಟ್ಕೊಂಡು ಅದ್ರ ಮೇಲೆ ಏನೋ ವಾಟರ್ ಬಾಟಲ್ ಮೇಲೆ ಸ್ವಿಚ್ ವರ್ಡ್ ಇದ್ ಮಾಡ್ಕೊಂಡು ಅದನ್ನ ಹೇಳಿ ಕುಡಿಯೋದು ಇವಾಗ ತುಂಬಾ ಚಾಲ್ತಿಯಲ್ಲಿ ಬಂದಿದೆ ಸರ್. ನೀವ್ ಅದು ಹೇಳಿದ್ದು ಇದಕ್ಕೆ ಒಂದು ಏನೋ ಅದಕ್ಕೂ ಇದಕ್ಕೂ ಸರಿ ಹೊಂದುತ್ತೆ ಅಂತ ಅನ್ಸುತ್ತೆ ಸರ್. ರೀಸೆಂಟ್ ಆಗಿ ತುಂಬಾ ಬಂದಿದೆ ವಾಟರ್ ಥೆರಪಿ ಅಂತಾನೋ, ಈ ಇದನ್ನ ಹೇಳ್ಕೊಂಡು ಕುಡಿಯೋದು. ಆಮೇಲೆ ಲಕ್ಷ್ಮಿ ಅವ್ರು ಹೇಳ್ದಂಗೆ ಲಲಿತಾ ಸಹಸ್ರನಾಮದ್ದು ಕುಡಿಯೋದು, ಅದು ತುಂಬಾನೇ ಬರ್ತಿದೆ ಸರ್ ಈ ರೀಸೆಂಟ್ ಇದ್ರಲ್ಲಿ. ಅವನು ಬಂದಿದೆ. ಬಟ್ ಅದೇ ವಾತಾಪಿ ಇಳುವಾಲ ಅಗಸ್ತ್ಯ ದೂರ್ವಾಸ ಕಥೆ. ಅಂದ್ರೆ ಅದಕ್ಕೆ ಕೂಟ ಅರ್ಥ ಏನು, ನಾನು ಒಳಾರ್ಥ ಹೇಳಿದ್ದು ಪ್ರಿನ್ಸಿಪಲ್ಸ್. ಕತೆ ಏನು ಇದು, ಅದು ಪುರಾಣದಲ್ಲೂ ಒಂಥರ ಬರ್ತದೆ, ಮಹಾಭಾರತದಲ್ಲಿ ಒಂಥರ ಬರ್ತದೆ, ರಾಮಾಯಣದಲ್ಲಿ ಒಂಥರ ಬರ್ತದೆ, ಅದದೇ ಬರ್ತದೆ. ಆದ್ರೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ತಾರೆ. ಬಟ್ ಅದಕ್ಕೆ ತತ್ವಗಳು ಇದೆ, ನಾವು ಸುಮ್ಮನೆ ಕತೆ ರೂಪದಲ್ಲಿ ಅದನ್ನ ನೋಡಿರ್ತೀವಿ. ಅಲ್ಲ, ಅದೇ ಋಗ್ವೇದ ಖಿಲಮಂತ್ರಗಳು. ಈಗ ನಾನು ಕ್ಲಾಸಿಗೆ ಆರಂಭದಲ್ಲಿ 84 ಮಂತ್ರ ವಾಲಖಿಲ ಮಂತ್ರಗಳು ಹೇಳಿದ್ನಲ್ಲ, ಇದೇ 84 ಖಿಲಮಂತ್ರಗಳೇ ಭಗವದ್ಗೀತೆ. ಈ ರೀತಿ ನಾವು ಎಲ್ಲವನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಮಹಾಭಾರತ ಅನ್ನೋದು ಅಥವಾ ಜಯ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ 8,000, ಎಷ್ಟು ಹೇಳಿ, 8,000 ಈ ಜಗತ್ತಿನ ನಡೆಯನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ ಅದಕ್ಕೆ ಸಪೋರ್ಟಿವ್ ಆಗಿ 16,000 ಶ್ಲೋಕಗಳನ್ನ, ಹಾಗೆ ಒಂದು ಮಹಾಭಾರತದ ಘಟನೆಗಳ ಕಥಾನಕದ ಘಟನೆಗಳನ್ನು ಸರಿಯಾಗಿ ಸಂಕಲನ ಮಾಡಿಕೊಂಡು ಅರ್ಥ ಮಾಡ್ಕೋತಾ ಹೋದ್ರೆ 2 ವಿಚಾರಗಳಿಗೆ ಒಂದೊಂದು ಕೂಡ ಶ್ಲೋಕ ಅರ್ಥವಾಗ್ತದೆ ಹೋಗ್ತದೆ. ಇದಕ್ಕೆ ಒಂದು ಪ್ರತೀತಿ ಹೇಳ್ತಾರೆ. ವ್ಯಾಸರು ಗಣಪತಿಗೆ ಬರೆಯಕ್ಕೆ ಹೇಳಿದ್ರು. ಅವಾಗ ಗಣಪತಿ ಬಂದ ಅವನ ಕಂಡೀಷನ್ ಹಾಕ್ದ, ಏನು, ನಾ ಬರೀತೀನಿ, ನೀನು ನಿಲ್ಸக்கூಡ್ದು, ನೀನು ನಿಲ್ಸಿಬಿಟ್ರೆ ನಾನು ಹೊರಟೋಗ್ತೀನಿ. ವ್ಯಾಸರು ಯೋಚನೆ ಮಾಡಿದ್ರು, ಅಲ್ಲಲ್ಲ, ನಾ ಸ್ನಾನ ಮಾಡಬೇಕು, ಸಂಧ್ಯಾವನ್ನೇ ಮಾಡಬೇಕು, ಅರ್ಘ್ಯ ಕೊಡಬೇಕು, ದಿನನಿತ್ಯ ಕರ್ಮಗಳನ್ನು ಮಾಡಬೇಕು. ಈ ರೀತಿ ನಾನು ಕೂತ್ಕೊಂತ ಹೇಳ್ಬಿಟ್ರೆ ಹೇಗೆ ಮಾಡೋದು? ಅದಕ್ಕೇನು ಮಾಡ್ತಾ ಇದ್ರು, ಕೂಡ ಶ್ಲೋಕವನ್ನು ಹೇಳೋರು ಅವರಿಗೆ ಸಮಯ ಬೇಕಾದಾಗ. ಆಗ ಗಣಪತಿ ಅದನ್ನ ಅರ್ಥ ಬರೀತಿದ್ದಿಲ್ಲ, ಏನು ಹಾಗಂದ್ರೆ ಅಂತ ತಲೆ ಕೆಡಿಸ್ಕೊಳೋನು. ಅಷ್ಟರಲ್ಲಿ ಅವ್ರಿಗೆ ಅರ್ಥ ಆಗೋ ಅಷ್ಟರ ಕಡೆ ಇವ್ರು ಹೋಗ್ಬಿಟ್ಟು ಅವರ ತಮ್ಮ ಕೆಲಸ ಮುಗಿಸ್ಕೊಂಡು ಬಂದ್ಬಿಡೋರು. ಇದು ನಿಜವೋ ಸುಳ್ಳು ನನಗೆ ಗೊತ್ತಿಲ್ಲ, ಒಟ್ಟಿನಲ್ಲಿದೆ. ಇಷ್ಟೇ 8,000 ಋಗ್ವೇದ ಖಿಲ ಮಂತ್ರಗಳು.
ಅಂತ ಅರ್ಥ. ಅಲ್ಲ ಸಾರಿ, ಋಗ್ವೇದ ಖಿಲ ಮಂತ್ರಗಳು. ಅದರಲ್ಲಿ ಗ್ರಂಥಿಗಳಿದೆ. ಇದರ ಪಾರಾಯಣ ಮಾಡಿದ್ರೆ ನಮಗೆ ಅಡ್ವಾಂಟೇಜ್ ಆಗ್ತದೆ ಅಂತ ನಮಗೆ ಯಾಕೆ ಅಂತಂದ್ರೆ ಇದರಲ್ಲಿ ನಮ್ಮ ಹಾರ್ಮೋನ್ ಹೇಗೆ ನಡೀತದೆ, ನರಮಂಡಲ ಹೇಗೆ ನಡೀತದೆ, ಎಲ್ಲ ವಿಚಾರಗಳು ನಮಗಿಲ್ಲಿ ಗೊತ್ತಾಗ್ತದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಾವು ಈ ಒಂದು ಜಯ ಅಂತ ನಮಗಾಗಿ ಬರೆದಿಟ್ಟ ಆ ಒಂದು ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಹೇಳಿ ಸರಿ. ಶಾಪ ಕೊಡೋ ಋಷಿಗಳು ಕೂಡ ಇದನ್ನ ಏನೋ ನೀರನ್ನ ಪ್ರೋಕ್ಷಿಸಿನೇ ಹಾಕೋರು, ಅದು ಹಾಗೇನು ಅನ್ಕೋಬಹುದಾ ಸರ್? ಹೌದು. ಯಾರು ಶಾಪನ ಹೆಂಗೆಂಗೋ ಮಾಡಿಲ್ಲ, ಕಮಂಡಲದಿಂದ ನೀರು ಚುಮುಕ್ಸೋರು. ಅಂದ್ರೆ ಏನು? ಅದೇ ಆಪ ನೀರು ಶಾಸನ ಮಾಡೋರು. ಓಂ ಗಣಾನಾನ್ವಾ ಗಣಪತಿಂ ಭವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಶೃಣ್ವನ್ನೋತಿವೇಶ್ಯೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣಾದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರವತು ಆನಾದಿವಾ ಬೃಹದ ಪರ್ವತಾದ ಸರಸ್ವತಿ ಯಜತಾ ಗಂತು ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ.